ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ 8ನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನೋ ಅನಾನುಕೂಲತೆ ಏನೋ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ, ನಿಮ್ಮ ನಿರ್ಧಾರ ಅಂದರೆ ನೀವೇನು ಡಿಸಿಷನ್ ತೊಗೊಳ್ತೀರೋ ಅದು ಆಸ್ತಿ ವಿಷಯವಾಗಿದ್ದರೆ ಹಿನ್ನಡೆ ಇರುತ್ತೆ. ಅಂದರೆ ಯಾವುದಾದ್ರೂ ಆಸ್ತಿ ಮಾರಾಟ ಮಾಡೋದಾಗಿರಲಿ ಅಥವಾ ಆಸ್ತಿ ಖರೀದಿ ಮಾಡುವಂಥದ್ದಾಗಿರಲಿ, ಇದಕ್ಕೇನಾದರೂ ನೀವು ಕೈ ಹಾಕಿದ್ದೇ ಆದಲ್ಲಿ ನಿಮಗೆ ಒಂದಿಷ್ಟು ನಷ್ಟಗಳು ಈ ವಾರ ಸಿಗುವಂಥದ್ದಾಗುತ್ತೆ. ಅಥವಾ ನೀವು ಮಾರಿದ ಮೇಲೆ ಅದಕ್ಕೆ ಬೆಲೆ ಬರ್ಬೋದು, ಅಥವಾ ನೀವು ತೆಗೆದುಕೊಂಡಾದ ಮೇಲೆ ಅದು ಕಡಿಮೆ ಆಗ್ಬೋದು. ಈ ರೀತಿಯಲ್ಲಿ ಅನುಭವಕ್ಕೆ ಬರುವಂಥದ್ದಾಗುತ್ತೆ ನಿಮಗೆ, ಅಂದರೆ ನಿಮಗೆ ನಷ್ಟ ಅಷ್ಟೇ. ಹಾಗಾಗಿ ಇಲ್ಲಿ ನಾವು ಹೇಳೋದಿಷ್ಟೇ, ಆಸ್ತಿ ವಿಷಯಕ್ಕಾಗಿ ಏನಾದರೂ ನೀವು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಂಥದ್ದಿದ್ದರೆ ದಯವಿಟ್ಟು ಈ ತಿಂಗಳು ಬಿಟ್ಟು ಮಾಡೋದು ತುಂಬ ಉತ್ತಮ. ಏನಾದರೂ ಕೇಳಿದರೆ ಆಷಾಢ ಮಾಸ ಈಗ ಸದ್ಯಕ್ಕೆ ಬೇಡ ಅಂತೇಳಿ ಹೋಲ್ಡ್ ಮಾಡೋದು ತುಂಬ ಅನುಕೂಲ ವೃಶ್ಚಿಕ ರಾಶಿಯವರಿಗೆ. ಇನ್ನು ನೆಕ್ಸ್ಟ್ ಬರೋದು ವೃತ್ತಿ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ ಅನುಕೂಲತೆಗಳಿದೆ. ವೃತ್ತಿಯಲ್ಲಿ ಒಂದಿಷ್ಟು ನಿಮಗೆ ಒಳ್ಳೆಯ ಕೆಲಸಗಳಾಗುವಂಥದ್ದಾಗುತ್ತೆ, ನಿಮ್ಮ ಕೆಲಸ ಸುಲಭವಾಗುವಂಥದ್ದಾಗುತ್ತೆ, ನೀವು ಮಾಡಿರ್ತಕ್ಕಂಥ ಕೆಲಸ ಎಲ್ಲರಿಗೂ ಮೆಚ್ಚುಗೆ ಆಗುವಂಥದ್ದಾಗುತ್ತೆ. ವ್ಯಾಪಾರವೂ ಕೂಡ ಅಷ್ಟೇ ಒಳ್ಳೆಯ ಅನುಕೂಲತೆಯಿಂದ ಕೂಡಿರುತ್ತೆ. ನೀವು ಹಾಕಿರ್ತ
ಬಂಡವಾಳ ಮತ್ತು ನಿಮಗೆ ಬಂದು ಸೇರುವಂಥದ್ದಾಗತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಅತಿಯಾದ ಆಸಕ್ತಿ, ಯೋಗಕ್ಷೇಮ, ನಿಮ್ಮ ಬಗ್ಗೆ ಒಂದಿಷ್ಟು ವಿಚಾರಗಳು ಮಾತನಾಡುವಂಥದ್ದಾಗತ್ತೆ. ಅಥವಾ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಇವನಿಗಾಗಿ ನಾವು ಏನಾದರೂ ಮಾಡೋಣ ಅಥವಾ ಇವಳಿಗಾಗಿ ಏನಾದರೂ ಮಾಡೋಣ ಅಂತ ಅವರವರಲ್ಲೇ ಒಂದಿಷ್ಟು ಡಿಸ್ಕಷನ್ ಬರುವಂಥದ್ದಾಗುತ್ತೆ. ಅದೇ ರೀತಿ ನಿಮಗೆ ಈ ವಾರ ಸಹಾಯ ಕುಟುಂಬ ಸದಸ್ಯರಿಂದ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅವರಿಂದ ಒಂದು ಒಳ್ಳೆಯ ಉಡುಗೊರೆ, ಬಟ್ಟೆ ಆಗಿರ್ಬೋದು, ಬೆಳೆ ಬಾಳುವ ವಸ್ತುಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟವಾಗಿರತಕ್ಕಂತಹ ವಸ್ತು ನಿಮಗೆ ಬಂದು ಉಡುಗೊರೆಯಾಗಿ ನೀಡುವಂಥದ್ದಾಗುತ್ತೆ ಈ ಒಂದು ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲಕರ ವಾತಾವರಣ ಓದಲು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ರೈತಾಪಿ ವರ್ಗದವರಿಗೂ ಕೂಡ ತುಂಬ ಅನುಕೂಲತೆ ಅಂತ ಈ ವಾರ ಕೂಡಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಒಂದು ಮಾತನ್ನು ಕಡಿಮೆ ಮಾಡಿ, ಯಾರನ್ನು ಅತಿಯಾಗಿ ನಂಬಲು ಕೂಡ ಹೋಗಬೇಡಿ ಈ ವಾರ. ಏಕೆಂದರೆ ಮೂರನೇ ವ್ಯಕ್ತಿಯಿಂದ ತುಂಬ ಮೋಸಕ್ಕೆ ಒಳಗಾಗ್ತೀರ ಈ ವಾರ. ಆ ವ್ಯಕ್ತಿಯನ್ನು ನಂಬಿ ನೀವೇನಾದರೂ ಶೇರ್ ಆಗಿರಲಿ ಅಥವಾ ಈ ಚೀಟಿ ವ್ಯವಹಾರಗಳಲ್ಲಾಗಿರಲಿ ತೊಡಗಿಕೊಂಡ್ರೆ ನಷ್ಟಗಳೇ ಅತಿಯಾಗಿ ಬರುವಂಥದ್ದಾಗತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಈ ಚೀಟಿ ವ್ಯವಹಾರ ಮತ್ತು ಬೇಡದೇ ಇರೋ ಶೇರುಗಳ ಬಗ್ಗೆ ಗಮನ ಕೊಡಲು ಹೋಗಬೇಡಿ ಅಂತಲೇ ನಾವು ಹೇಳೋದು. ಇನ್ನು ಈ ವಾರದ ಕೊನೆಯಲ್ಲಿ ಅಂದರೆ ಶನಿವಾರ ಭಾನುವಾರ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ವೃಶ್ಚಿಕ ರಾಶಿಯವರಿಗೆ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅಧಿಕ ಖರ್ಚುಗಳು, ಯಾಕೆಂದರೆ ನಿಮಗೆ ಅರ್ಧಾಷ್ಟಮ ಶನಿ ಕಾಡ್ತಾ ಇರೋದರಿಂದ ಸ್ವಲ್ಪ ಅಧಿಕವಾದ ಖರ್ಚುಗಳು ಬರುವಂಥದ್ದಾಗುತ್ತೆ. ಅನಾವಶ್ಯಕವಾದ ಖರ್ಚುಗಳು ಇರುತ್ತೆ, ಅನಾವಶ್ಯಕವಾದ ಪ್ರಯಾಣಗಳು ಈ ವಾರದಲ್ಲಿ ಕಂಡು ಬರುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಈ ವಾರದಲ್ಲಿ ಸಾಧ್ಯವಾದಷ್ಟು ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ನೀವು ಮಾಡುವಂಥದ್ದಾಗತ್ತೆ. ಇದರಿಂದ ಮೇಲಾಧಿಕಾರಿಗಳ ಒಂದು ಕೋಪಕ್ಕೆ ನೀವು ಬಲಿಯಾಗುವಂಥವ್ರಾಗ್ತೀರಾ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಅಂದರೆ ಹೈ ಇದರಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲತೆ ಇದ್ದರೆ ಕೂಡಿರುತ್ತೆ. ಮತ್ತು ನಿಮ್ಮ ಒಂದು ವಿದ್ಯೆಗೆ ಏನೆಲ್ಲ ಬೇಕೋ ಅದೆಲ್ಲವೂ ಈ ಒಂದು ವಾರದಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ದರ್ಶನ ಮಾಡಿಕೊಳ್ಳಿ, ಶನಿ ಅಷ್ಟೋತ್ತರವನ್ನು ನಿತ್ಯ ಪಠಣೆ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಆಷಾಢ ಮಾಸ ಇರೋದರಿಂದ ಆಷಾಢ ಶುಕ್ರವಾರ ಮನೆಯಲ್ಲಾಗಿರಲಿ ದೇವಸ್ಥಾನದಲ್ಲಾಗಿ ಪೂಜೆ ಮಾಡಿಸಿ, ಇದರಿಂದ ನಿಮ್ಮ ಇರತಕ್ಕಂತಹ ಕಷ್ಟಗಳು ದೂರವಾಗತ್ತೆ ಅಂತಲೇ ಹೇಳ್ಬೋದು. ಈಗ ಆಷಾಢ ಮಾಸ ಆಗಿರೋದರಿಂದ ಸ್ವಯಂ ಪಾಕ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ, ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ಒಂದೊಂದಾಗಿ ಬಗೆಹರಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಶುಕ್ರವಾರದ ದಿನ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಮತ್ತು ಶುಕ್ರವಾರ ದಿನ ಅನ್ನದಾನ ಸೇವೆಯನ್ನು ಮಾಡಿ, ಇದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ವೃಶ್ಚಿಕ ರಾಶಿಯವರ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.